ಆಸ್ಪತ್ರೆಯಲ್ಲಿ ಬಾಣಂತಿ ಹಾಗೆ ನವಜಾತ ಶಿಶು ಸಾವನ್ನಪ್ಪಿದೆ. ಆಸ್ಪತ್ರೆಯ ಕಿಟಕಿ ಗಾಜನ್ನ ಪುಡಿ ಪುಡಿ ಮಾಡಿದ್ದಾರೆ, ಪೀಠೋಪಕರಣ ಧ್ವಂಸ ಮಾಡಿದ್ದಾರೆ. ಈ ಸುದ್ದಿ ಕೇಳ್ತಾ ಇದ್ದ ಹಾಗೆ ವೈದ್ಯರ ನಿರ್ಲಕ್ಷ್ಯದಿಂದ ತಾಯಿ ಹಾಗೆ ಮಗು ಸಾವನ್ನಪ್ಪಿದೆ ಅನ್ನುವಂತಹ ಆರೋಪವನ್ನ ಸಂಬಂಧಿಕರು ಮಾಡ್ತಾ ಇದ್ದಾರೆ. ಆಸ್ಪತ್ರೆ ವೈದ್ಯರ ವಿರುದ್ಧವಾಗಿ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ ಸಂಬಂಧಿಕರು. ಎಂಎಸ್ಕೆ ಮಿಲ್ ಬಡಾವಣೆಯ ಖಾಸಗಿ ಆಸ್ಪತ್ರೆಯಲ್ಲಿ ನಡೆದಿರುವಂತಹ ಘಟನೆ ಇದು. ಬಾಣಂತಿ ಹಾಗೆ ನವಜಾತ ಶಿಶು ಇಬ್ಬರು ಕೂಡ ಸಾವನ್ನಪ್ಪಿದ್ದಾರೆ. ಏನಾಗಿತ್ತು ಅನ್ನುವಂಥ ವಿವರವನ್ನು ಕೂಡ ನಾವು ನೋಡ್ತಾ ಹೋಗೋಣ. ನಿನ್ನೆ ಸಂಜೆ ಹೆರಿಗೆಗಾಗಿ ಸಬಾ ಪರ್ವೀನ್ ದಾಖಲಾಗಿರ್ತಾರೆ. ಖಾಸಗಿ ಆಸ್ಪತ್ರೆಗೆ ಅವರ ಸಂಬಂಧಿಕರು ದಾಖಲಿಸಿರ್ತಾರೆ ಅವರನ್ನ. ಹೆರಿಗೆಗೂ ಮುನ್ನವೇ ಮಗು ಸಾವನ್ನಪ್ಪಿದೆ ಅನ್ನೋದಾಗಿ ವೈದ್ಯರು ಹೇಳ್ತಾರೆ. ಗರ್ಭದಲ್ಲಿಯೇ ಮಗು ಸಾವನ್ನಪ್ಪಿದೆ ಅಂತ ಹೇಳಿರ್ತಾರೆ. ಆ ನಂತರದಲ್ಲಿ ಲೋ ಬಿಪಿಯಿಂದ ಸಬಾ ಪರ್ವೀನ್ ಕೂಡ ಸಾವನ್ನಪ್ತಾರೆ. ಇದನ್ನ ಕೇಳ್ತಾ ಇದ್ದ ಹಾಗೆ ಕುಟುಂಬಸ್ಥರು ದಾಂಧಲೆ ಮಾಡಿದ್ದಾರೆ. ಈ ಬಗ್ಗೆ ಮಾಹಿತಿಯನ್ನು ಪಡೆದುಕೊಳ್ತಾ ಹೋಗ್ತೀನಿ. ಪ್ರತಿನಿಧಿ ದತ್ತಾತ್ರೇಯ ಪಾಟೀಲ್ ಫೋನ್ ಸಂಪರ್ಕದಲ್ಲಿದ್ದಾರೆ. ದತ್ತಾತ್ರೇಯ ಪಾಟೀಲ್, ಮತ್ತೆ ಈ ರೀತಿಯಾದಂತಹ ಸುದ್ದಿಗಳು ಕೇಳ್ತಾನೆ ಇದೆ. ಇದೀಗ ಮತ್ತೆ ಬಾಣಂತಿ ಹಾಗೆ ನವಜಾತ ಶಿಶು ಇಬ್ರು ಕೂಡ ಸಾವನ್ನಪ್ಪಿರೋದು. ಏನ್ ಕಾರಣ? ವೈದ್ಯರು ಏನ್ ಹೇಳ್ತಾರೆ? ಕುಟುಂಬಸ್ಥರು ಏನು ಆರೋಪ ಮಾಡ್ತಾ ಇದ್ದಾರೆ? ಚೈತ್ರ, ನಿಜಕ್ಕೂ ಸದ್ಯ ಇಬ್ಬರು ಕಡೆ ಅಂದ್ರೆ ಆರೋಪ ಮತ್ತು ಪ್ರತ್ಯಾರೋಪ ಮಾಡತಕ್ಕಂತ ಎರಡು ಕಡೆಯಿಂದ ಯಾವುದೇ ದೂರು ದಾಖಲಾಗಿಲ್ಲ. ಆದ್ರೆ ಏನು ಅಂತಾರೆ, ನಿನ್ನೆ ಸಂಜೆ ಏನು ಹೆರಿಗೆಗಂತ ಸಬಾ ಪರ್ವೀನ್ ಏನು ಕಲಬುರಗಿ ಎಂಎಸ್ಕೆ ಮಿಲ್ ಬಳಿ ಇರತಕ್ಕಂತ ಖಾಸಗಿ ಆಸ್ಪತ್ರೆಗೆ ದಾಖಲಾಗಿದ್ರು. ಆದ್ರೆ ದಾಖಲಾಗುವ ಸಂದರ್ಭದಲ್ಲಿ ಏನು ಅಂತಾರೆ, ಮಗು ಗರ್ಭದಲ್ಲಿಯೇ ಸಾವನ್ನಪ್ಪಿದೆ ಅನ್ನುವಂತ ಒಂದು ಮಾಹಿತಿಯನ್ನ ಖುದ್ದು ಆ ಖಾಸಗಿ ಆಸ್ಪತ್ರೆ ವೈದ್ಯರು ಏನು ಸಬಾ ಪರ್ವೀನ್ ಕುಟುಂಬಸ್ಥರಿಗೆ ನೀಡಿದ್ರು. ಆದ್ರೆ ಅದಾದ್ರೂ ಏನು ಅಂತಾರೆ, ಸಬಾ ಪರ್ವೀನ್ಗೆ ಏನು ಹೆರಿಗೆ ಮಾಡಿಸ್ಬೇಕು ಮತ್ತು ಗರ್ಭದಲ್ಲಿ ಏನು ಸಾವನ್ನಪ್ಪಿದಂತ ಮಗುವನ್ನ ಹೊರತೆಗಿಬೇಕು ಅನ್ನುವಂತ ಒಂದು ಉದ್ದೇಶದಲ್ಲಿ ಏನು ಆ ವೈದ್ಯರು ಏನು ಚಿಕಿತ್ಸೆಯನ್ನ ನೀಡಿದ್ರು ಮತ್ತು ಹೆರಿಗೆಯನ್ನ ಮಾಡಿಸುವಂತ ಸಂದರ್ಭದಲ್ಲಿ ಅತಿಯಾದ ಏನು ಲೋ ಬಿಪಿ ಮತ್ತು ಅತಿಯಾದ ರಕ್ತಸ್ರಾವದಿಂದ ಸದ್ಯ ಏನು ಅಂತಾರೆ ಸಬಾ ಪರ್ವೀನ್ ಕೂಡ ನಿನ್ನೆ ತಡರಾತ್ರಿ ಮೃತಪಟ್ಟ ಹಿನ್ನೆಲೆಯಲ್ಲಿ ಆಕ್ರೋಶಗೊಂಡಂತ ಸಬಾ ಪರ್ವೀನ್ ಕುಟುಂಬಸ್ಥರು ಮತ್ತು ಆ ಸಂಬಂಧಿಕರು ಏಕಾಏಕಿ ಏನು ಅಂತಂದ್ರೆ ಖಾಸಗಿ ಆಸ್ಪತ್ರೆಯ ಮೇಲೆ ದಾಳಿಯನ್ನ ನಡೆಸಿರ್ತಕ್ಕಂಥದ್ದು, ಆ ಕಲ್ಲು ತೂರಾಟ ಕೂಡ ನಡೆಸಿರುವಂತದ್ದು, ಕಿಟಕಿ ಗ್ಲಾಸ್ಗಳನ್ನ ಪುಡಿ ಪುಡಿ ಮಾಡಿ ಸದ್ಯ ಆಸ್ಪತ್ರೆಯ ಪೀಠೋಪಕರಣಗಳನ್ನ ಧ್ವಂಸ ಮಾಡಿದಿರತಕ್ಕಂಥದ್ದು. ಚೈತ್ರ, ಓಕೆ, ಥ್ಯಾಂಕ್ ಯು ದತ್ತಾತ್ರೇಯ ಪಾಟೀಲ್ ಮಾಹಿತಿಗಾಗಿ.